ಅಂಜಲಿ ಕೆಲಸಕ್ಕೆ ಸೇರಿ 1 ತಿಂಗಳು ಕಳೆದಿತ್ತು. ಕಾವ್ಯ ಎಲ್ಲರಿಗೂ ತಿಂಗಳ ಸಂಬಳ ಕೊಡುತ್ತಿದ್ದಳು. ಆದರೆ ಅಂಜಲಿ ಒಬ್ಬಳನ್ನು ಬಿಟ್ಟು. ಎಲ್ಲರೂ ಅವರವರ ಸಂಬಳ ಪಡೆದು ಖುಷಿಯಿಂದ ಹೋಗುತ್ತಿದ್ದರೆ ಅಂಜಲಿ ಮಾತ್ರ ತನ್ನ ಸೀಟಿನಲ್ಲಿ ಬೇಸರದಿಂದ ಕುಳಿತಿದ್ದಳು. ತನಗ್ಯಾಕೆ ಕಾವ್ಯ ಸಂಬಳ ನೀಡುತ್ತಿಲ್ಲ ಎಂಬುದು ಆಕೆಯ ಪ್ರಶ್ನೆಯಾಗಿತ್ತು. ನಾನು ಕೆಲಸಕ್ಕೆ ಸೇರಿರುವುದು ಆಕೆಗೆ ಇಷ್ಟವಿಲ್ಲ ಎಂಬುದನ್ನು ಸೂಕ್ಷ್ಮವಾಗಿ ಅರಿತಿದ್ದಳು. ನನ್ನಿಂದ ಏನಾದರೂ ತಪ್ಪಾಯಿತೇ? ಅದಕ್ಕಾಗಿ ಸಂಬಳ ನೀಡುತ್ತಿಲ್ಲವೇ ಎಂದು ಯೋಚಿಸುತ್ತಿದ್ದಳು. ಅಂಜಲಿ ಬಂದ ದಿನದಿಂದಲೂ ಕಾವ್ಯ ಅಂಜಲಿಯೊಂದಿಗೆ ಯಾವ ಸಂಪರ್ಕಕ್ಕೂ ಬರಲಿಲ್ಲ. ಯಾವುದೇ ವಿಚಾರವಿದ್ದರೂ ಆದಿತ್ಯನ ಮೂಲಕವೇ ಮುಗಿಸುತ್ತಿದ್ದಳು. ಮಂಕಾಗಿ ಕುಳಿತಿದ್ದ ಅಂಜಲಿಯನ್ನು ಗಮನಿಸಿದ ಆದಿತ್ಯ, ಮೇಡಮ್ಗೆ ಅಂಜಲಿಯ ನೆನಪಿಲ್ಲವೇನೋ ಎಂದು ಅಂಜಲಿಗೆ ಸಂಬಳ ನೀಡಿಲ್ಲ ಎಂಬುದನ್ನು ನೆನಪಿಸಿದ. ಆದರೆ ಕಾವ್ಯ ತಲೆ ಕೆಡಿಸಿಕೊಳ್ಳದಂತೆ ಅದನ್ನು ಡ್ಯಾಡಿ ಬಳಿ ಕೇಳಲಿ, ಆಗೇನು ಅವರೇ ಅಪಾಯಿಂಟ್ ಮಾಡಿದ್ದಾರಲ್ಲವೇ ಎಂದು ಬಿಟ್ಟಳು. ಅಂಜಲಿ ಸಪ್ಪೆ ಮೋರೆ ಹಾಕಿಕೊಂಡು ಆಫೀಸ್ನಿಂದ ಹೊರಟಳು. ಆದಿತ್ಯನಿಗೆ ಅಂಜಲಿಯನ್ನು ನೋಡಿ ಬೇಸರವಾಯಿತು. ರಾಜಶೇಖರ್ಗೆ ಫೋನ್ ಮಾಡಿ ಆಫೀಸ್ನಲ್ಲಿ ನಡೆದ ವಿಚಾರವನ್ನು ತಿಳಿಸಿದ. ಮರುದಿನ ರಾಜಶೇಖರ್ ಆಫೀಸ್ಗೆ ವಿಸಿಟ್ಗೆ ಬಂದವರು ಅಂಜಲಿಯನ್ನು ಕರೆದು ಆಕೆಯ ಕೈಗೆ ಅವಳ ತಿಂಗಳ ಸಂಬಳ 25,000 ರೂಪಾಯಿ ನೀಡಿದರು. ಅಂಜಲಿಯ ಖುಷಿಗೆ ಪಾರವೇ ಇರಲಿಲ್ಲ. ಅಂಜಲಿ, ನೀನು ಇಷ್ಟು ಬೇಗ ಕೆಲಸವನ್ನು ಕಲಿತೀಯ ಎಂದು ನಾನು ಭಾವಿಸಿರಲಿಲ್ಲ. ನಿನ್ನ ತಂದೆಯಾಗಿ ಸಂಬಳದ ರೀತಿಯಲ್ಲಿ ನಿನಗೆ ಹಣ ಕೊಡಲು ಬಹಳ ನೋವಾಗ್ತಿದೆ ಎಂದರು. ನೀವೇನೂ ದುಃಖಿಸಬೇಡಿ ಅಪ್ಪಾಜಿ, ಇದು ನನ್ನ ಅತ್ಯಂತ ಖುಷಿಯ ದಿನ. ಇಂದು ನನ್ನ ಸಂಪಾದನೆ ನನ್ನ ಕೈ ಸೇರಿದೆ. ಅದು ನಿಮ್ಮ ಕೈಯಿಂದಲೇ ಪಡೆದಿರುವುದು ಇನ್ನೂ ಸಂತೋಷ. ನೀವು ನನಗೆ ಕೆಲಸ ನೀಡಿದ್ದೀರಲ್ಲ, ಅಷ್ಟೇ ಸಾಕು. ಬದುಕಲು ದಾರಿ ತೋರಿದ್ದೀರ. ಅದಕ್ಕಿಂತ ಹೆಚ್ಚಿನದೇನನ್ನು ನಾನು ನಿಮ್ಮಿಂದ ನಿರೀಕ್ಷಿಸುತ್ತಿಲ್ಲ. ಅಮ್ಮ ಇಂದು ಬಹಳ ಖುಷಿ ಪಡುತ್ತಾಳೆ. ನಾಳೆ ನನಗೊಂದು ರಜೆ ನೀಡಿದರೆ ನಾನು ಅಮ್ಮನೊಂದಿಗೆ ಕಳೆಯಲು ಬಯಸುತ್ತೇನೆ ಎನ್ನುತ್ತಾಳೆ. ಆಯ್ತಮ್ಮ, ಹಾಗೆ ಮಾಡು ಎಂದರು. ಕ್ಯಾಬಿನ್ನಿಂದ ಹೊರಬರುತ್ತಿದ್ದ ಅಂಜಲಿಯ ಮುಖದಲ್ಲಿ ಸಂತಸವಿತ್ತು. ಎದುರಾದ ಆದಿತ್ಯ, ಏನು ಮೇಡಮ್, ಬಹಳ ಖುಷಿಯಲ್ಲಿದ್ದೀರಾ? ಸಂಬಳ ಸಿಕ್ಕಿತೆ ಎಂದು ಕೇಳಿದ. ಹೌದು ಸರ್, ನನ್ನ ಖುಷಿಯಲ್ಲಿ ನಿಮ್ಮದು ಪಾಲಿದೆ. ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳಿದರೂ ಸಾಲದು. ನಿಮ್ಮಿಂದಲೇ ನಾನಿಂದು ಬಹಳ ಬೇಗ ಕೆಲಸ ಕಲಿಯಲು ಸಾಧ್ಯವಾಯಿತು ಎಂದಳು. ಓಕೆ, ಮೊದಲ ಸಂಬಳ ಸಿಕ್ಕ ಖುಷಿಗೆ ನಮಗೇನು ಟ್ರೀಟ್ ಇಲ್ಲವೇ ಎಂದು ಕೇಳಿದ ತಮಾಷೆಯಾಗಿ. ಖಂಡಿತ ಕೊಡ್ತೀನಿ ಎಂದು ವಾಚ್ ಕಡೆ ನೋಡಿ, ನನಗೆ ಲೇಟ್ ಆಗ್ತಿದೆ, ಈ ಬಸ್ ಮಿಸ್ ಆದರೆ ಆಟೋದಲ್ಲಿ ಹೋಗಬೇಕು, ಬರ್ತೀನಿ ಬಾ ಎನ್ನುತ್ತಾ ಹೊರಟು ಬಿಟ್ಟಳು. ಆದಿತ್ಯ ಆಕೆ ಹೋದ ದಾರಿಯನ್ನೇ ನೋಡುತ್ತಾ ನಿಂತ. ಅಂಜಲಿ ಆಕೆಯ ತಾಯಿಯ ನಂಬಿಕೆಯನ್ನು ಉಳಿಸಿಕೊಂಡಿದ್ದಳು. ಚೆನ್ನಾಗಿ ಕೆಲಸ ಕಲಿತು ಅನುಭವ ಇರುವವರಂತೆ ಜವಾಬ್ದಾರಿಯನ್ನು ನಿಭಾಯಿಸಿದ್ದಳು. ಅತಿ ಕಡಿಮೆ ಸಮಯದಲ್ಲಿ ಒಂದು ದೊಡ್ಡ ಕಂಪನಿಯ ಆಯವ್ಯಯಗಳನ್ನು ಸಮರ್ಥವಾಗಿ ನಿಭಾಯಿಸುವುದು ಸಣ್ಣ ವಿಷಯವಲ್ಲ. ಅಂಜಲಿಗದು ಹೊಸ ಕೆಲಸವಾದ್ದರಿಂದ ಆಕೆಯ ಬಗ್ಗೆ ಎಲ್ಲ ಅಪ್ಡೇಟ್ಗಳನ್ನು ಆದಿತ್ಯನಿಂದ ಪಡೆದುಕೊಳ್ಳುತ್ತಿದ್ದರು ರಾಜಶೇಖರ್. ಅಂಜಲಿಗೆ ಕೆಲಸ ನೀಡಿದ ಮೇಲೆ ಕಾವ್ಯ ಮತ್ತು ರಾಜಶೇಖರ್ ನಡುವೆ ಭಿನ್ನಾಭಿಪ್ರಾಯ ಉಂಟಾಗಿತ್ತು. ಅಂಜಲಿ ಆಕೆಯ ಕೆಲಸವನ್ನು ಸರಿಯಾಗಿ ನಿಭಾಯಿಸದಿದ್ದರೆ ಕೆಲಸದಿಂದ ತೆಗೆದುಹಾಕುತ್ತೇನೆ ಎಂದು ಈ ಮೊದಲೇ ಕಾವ್ಯ ವಾರ್ನಿಂಗ್ ಮಾಡಿದ್ದಳು. ಯಾವುದೇ ಕಾರಣಕ್ಕೂ ಅಂತಹ ಎಡವಟ್ಟಾಗಬಾರದೆಂದು ರಾಜಶೇಖರ್ ಆದಿತ್ಯನ ಬಳಿ ಎಲ್ಲ ವಿಚಾರಗಳನ್ನು ತಿಳಿದುಕೊಳ್ಳುತ್ತಿದ್ದರು ಮತ್ತು ಆಕೆಗೆ ಗೈಡ್ ಮಾಡಲು ತಿಳಿಸುತ್ತಿದ್ದರು. ಕಾವ್ಯ ಕೂಡ ಅಂಜಲಿಯ ಕೆಲಸಗಳನ್ನು ಸೂಕ್ಷ್ಮವಾಗಿ ಗಮನಿಸುತ್ತಲೇ ಇದ್ದಳು. ಆದರೆ ಅಂತಹ ದೊಡ್ಡ ತಪ್ಪು ಆಕೆಯಿಂದ ನಡೆಯಲಿಲ್ಲ ಎಂಬುದೇ ಆಕೆಗೆ ಬೇಸರ. ಅಂಜಲಿ ಮನೆಗೆ ಬರುತ್ತಲೇ ಅಮ್ಮ ಎಂದು ಕೂಗತೊಡಗಿದಳು. ಬಂದೆ, ಇಲ್ಲೇ ಇದ್ದೀನಿ ಎನ್ನುತ್ತಾ ಸೆರಗಿನಲ್ಲಿ ಕೈ ಒರೆಸಿಕೊಳ್ಳುತ್ತಾ ಬಂದಳು ಶೀಲಾ. ಸರಿ ಬಾ ಇಲ್ಲಿ ಎನ್ನುತ್ತಾ ಕುರ್ಚಿಯಲ್ಲಿ ಅಮ್ಮನನ್ನು ಕೂರಿಸಿ ತಾನು ತಂದ ರೇಷ್ಮೆ ಸೀರೆಯನ್ನು ಆಕೆಯ ಕೈಗಿಟ್ಟಳು. ಅದನ್ನು ನೋಡಿದೊಡನೆ ಶೀಲಾಳಿಗೆ ಆಶ್ಚರ್ಯ, ಸಂತೋಷ ಒಮ್ಮೆಲೆ ಆಯಿತು. ಏನೋ ಹೇಳಲು ಬಾಯಿ ತೆರೆಯುತ್ತಿದ್ದಂತೆ, ನೀನೇನು ಮಾತನಾಡಬೇಡ, ನೀನೇನು ಹೇಳಲು ಹೊರಟಿದ್ದೀಯ ಎಂದು ನನಗೆ ಗೊತ್ತು. ಇಷ್ಟೊಂದು ದುಡ್ಡು ಎಲ್ಲಿತ್ತು? ಇಷ್ಟೊಂದು ಕಾಸ್ಟ್ಲಿ ಸೀರೆ ಯಾಕೆ ತಂದೆ? ನೀನೇ ಒಂದು ಒಳ್ಳೆ ಸೀರೆ ತಗೋಬಾರ್ದಿತ್ತಾ? ಈ ವಯಸ್ಸಿನಲ್ಲಿ ನನಗೆ ಇದೆಲ್ಲ ಯಾಕೆ ಅಂತೆಲ್ಲ ಪುರಾಣ ತೆಗೆಯಬೇಡ. ಅಮ್ಮ, ನನಗೆ ಇವತ್ತು ಸಂಬಳ ಸಿಕ್ತು, 25,000 ಸಂಬಳ. ನಿನ್ನನ್ನು ಕಾಟನ್ ಸೀರೆಗಳಲ್ಲಿ ಬಿಟ್ಟು ರೇಷ್ಮೆ ಸೀರೆಗಳಲ್ಲಿ ನಾನು ನೋಡಿಯೇ ಇಲ್ಲ. ನೀನು ಈ ಸೀರೆಯಲ್ಲಿ ಮಹಾರಾಣಿ ಥರ ಕಾಣಬೇಕು, ಅದಕ್ಕೆ ತಂದೆ. ಇಷ್ಟ ಆಯಿತಾ ಎಂದು ಕೇಳಿದಳು. ಆಕೆಯ ಮಾತುಗಳನ್ನು ಕೇಳುತ್ತಾ ಶೀಲಾ ಕಣ್ಣಂಚನ್ನು ಒರೆಸಿಕೊಂಡಳು. ಅಂಜಲಿಯನ್ನು ಪುಟ್ಟ ಮಗುವಿದ್ದಾಗಿನಿಂದ ಬಹಳ ಕಷ್ಟಪಟ್ಟು ಬೆಳೆಸಿದ್ದಳು. ಇಂದು ತನ್ನನ್ನೇ ನೋಡಿಕೊಳ್ಳುವಂತಾದಳಲ್ಲ ಎಂದು ಕಣ್ತುಂಬಿ ಬಂತು. ಇದೇನಮ್ಮ, ಈ ಟೈಮಲ್ಲೂ ಅಳ್ತೀಯಲ್ಲ? ನಿನಗೆ ಈ ಸೀರೆ ಇಷ್ಟ ಆಗದಿದ್ದರೆ ಹೇಳು, ಬೇರೆ ಸೀರೆ ತಗೊಂಡು ಬರೋಣ, ಹೀಗೆಲ್ಲ ಅಳಬೇಡ ಎಂದಳು ತಮಾಷೆಯಾಗಿ. ಶೀಲಾ ನಗುತ್ತಾ, ಇದು ಸಂತೋಷದ ಕಣ್ಣೀರು ಮಗಳೇ ಎನ್ನುತ್ತಾ ಅಂಜಲಿಯ ತಲೆ ಮೊಟಕಿದಳು.
ಅಂಜಲಿ ಅಮ್ಮನ ಕಾಲ ಬಳಿ ಕುಳಿತು, ಅಮ್ಮ, ಇಂದಿಗೆ ನಮ್ಮ ಕಷ್ಟವೆಲ್ಲ ಕಳೀತು. ಇನ್ಮೇಲೆ ನಿನ್ನನ್ನು ರಾಣಿ ಥರ ನೋಡ್ಕೋತೀನಿ. ಹೇಳಮ್ಮ, ಸೀರೆ ಹೇಗಿದೆ ಎಂದಳು. ಗುಲಾಬಿ ಬಣ್ಣದ ಸೀರೆ, ಹಸಿರು ಅಂಚು, ಬಹಳ ಚೆನ್ನಾಗಿದೆ ಎಂದಳು. ಉಳಿದ ಹಣವನ್ನು ಅಮ್ಮನ ಕೈಗಿಡುತ್ತಾ, ಇದನ್ನು ಮನೆ ಸಾಮಾನಿಗಾಗಿ ಖರ್ಚು ಮಾಡು, ಇನ್ನೇನೂ ಚಿಂತಿಸಬೇಡ, ಇನ್ಮುಂದೆ ನಾನಿದ್ದೀನಿ, ನಿನ್ನ ಚೆನ್ನಾಗಿ ನೋಡ್ಕೋತೀನಿ ಎಂದು ಅಮ್ಮನನ್ನು ತಬ್ಬಿಕೊಂಡಳು. ಸರಿ, ಇವತ್ತು ಆಫೀಸ್ನಲ್ಲಿ ಏನಾಯಿತು ಎಂದು ಹೇಳಲೇ ಇಲ್ಲ ಎಂದಳು ಶೀಲಾ. ಇವತ್ತು ಅಪ್ಪಾಜಿ ಬಂದಿದ್ರಮ್ಮ, ಅವರೇ ನನಗೆ ಸಂಬಳ ನೀಡಿದ್ದು. ಶೀಲಾ ರಾಜಶೇಖರ್ ಬಗ್ಗೆ ವಿಚಾರಿಸಲೆಂದೇ ಹಾಗೆ ಕೇಳಿದಳು. ನಾನು ಬಹಳ ಬೇಗ ಕೆಲಸ ಕಲಿತೆ ಎಂದು ನನ್ನನ್ನು ಹೊಗಳಿದರು. ನಿನ್ನ ತಂದೆಯಾಗಿ ಸಂಬಳದ ಹಣ ನೀಡುತ್ತಿದ್ದೇನೆ ಎಂದು ದುಃಖಪಟ್ಟರು ಎಂದಳು. ಶೀಲಾಳ ಮನಸ್ಸು ಭಾರವಾಯಿತು. ಜೀವನದಲ್ಲಿ ಬಂದದ್ದನ್ನು ಬಂದ ಹಾಗೆ ಒಪ್ಪಿಕೊಂಡು ನಡೆಯುವುದು ಶೀಲಾಳಿಗೆ ಅಭ್ಯಾಸವಾಗಿ ಹೋಗಿತ್ತು. ಅಂಜಲಿ ಮತ್ತು ಶೀಲಾ ಮೊದಲಿನಿಂದಲೂ ನಿನಗೆ ನಾನು, ನನಗೆ ನೀನು ಎಂದು ಬದುಕಿದವರು. ಅವರ ಪುಟ್ಟ ಜಗತ್ತಿನಲ್ಲಿ ಅವರಿಬ್ಬರೇ. ಆದ್ದರಿಂದ ಪ್ರತಿದಿನ ನಡೆದ ವಿಷಯಗಳನ್ನು ಅಮ್ಮನ ಬಳಿ ಹೇಳದಿದ್ದರೆ ಅಂಜಲಿಗೆ ಸಮಾಧಾನವಿರದು. ಇದರಿಂದ ಅವರ ನಡುವೆ ಎಷ್ಟೇ ನೋವು, ಒತ್ತಡವಿದ್ದರೂ ಪ್ರೀತಿಗೇನೂ ಕೊರತೆ ಇರಲಿಲ್ಲ. ಅಂಜಲಿ ಅಮ್ಮನ ಮಡಿಲಲ್ಲಿ ತಲೆಯಿಟ್ಟು, ಅಮ್ಮ, ಉಳಿದಿರುವ ಹಣದಲ್ಲಿ ಮನೆಗೆ ಬೇಕಾದ ಅಗತ್ಯ ಸಾಮಾನುಗಳನ್ನು ತರೋಣ, ನಾಳೆ ನನಗೆ ರಜೆ ಇದೆ ಎನ್ನುತ್ತಾಳೆ. ಆಗಲಿ, ತಿಂಗಳ ಖರ್ಚಿಗೆ ಬೇಕಾದಷ್ಟನ್ನು ಉಳಿಸಿಕೊಂಡು ಸಾಮಾನುಗಳನ್ನು ತರೋಣ ಎಂದಳು. ಎಷ್ಟೋ ಬಾರಿ ಎಷ್ಟೋ ವಸ್ತುಗಳ ಅಗತ್ಯವಿದ್ದರೂ ಇರುವುದರಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ದಿನದೂಡುವುದು ಅಂಜಲಿ ಮತ್ತು ಶೀಲಾ ಇಬ್ಬರಿಗೂ ಅಭ್ಯಾಸವಾಗಿ ಹೋಗಿತ್ತು. ದುಡಿಯುವ ಕೈ ಚಿಕ್ಕದಾದ್ದರಿಂದ ದುಡ್ಡಿನ ಬೆಲೆ ಚೆನ್ನಾಗಿ ಅರಿತಿದ್ದರು. ಅಡುಗೆ ಸಾಮಾನಿನಿಂದ ಹಿಡಿದು ತೊಡುವ ಬಟ್ಟೆಯವರೆಗೂ ಎಲ್ಲವನ್ನೂ ಬಹಳ ನಾಜೂಕಾಗಿ ಉಪಯೋಗಿಸುತ್ತಿದ್ದರು. ಮರುದಿನ ಬೆಳಿಗ್ಗೆ ರಜೆ ಇದ್ದುದರಿಂದ ಅಂಜಲಿ ಸ್ವಲ್ಪ ಲೇಟಾಗಿಯೇ ಇದ್ದಳು. ತಿಂಡಿ ತಿಂದು ಹೊರಡುವಷ್ಟರಲ್ಲಿ 11 ಗಂಟೆ. ಅಂಜಲಿ ರೆಡಿಯಾಗಿ ಅಮ್ಮನೊಂದಿಗೆ ಮಾರ್ಕೆಟ್ಗೆ ಹೊರಟಳು. ಶೀಲಾಳಿಗೆ ಇತ್ತೀಚೆಗೆ ಕಣ್ಣು ಮಂಜಾಗಿತ್ತು, ಸ್ಪಷ್ಟವಾಗಿ ಕಾಣುತ್ತಿರಲಿಲ್ಲ. ಸಂಬಳವಾದ ಮೇಲೆ ಅಮ್ಮನಿಗೊಂದು ಕನ್ನಡಕ ಕೊಡಿಸಬೇಕೆಂಬುದು ಅಂಜಲಿ ಅಂದುಕೊಂಡಿದ್ದಳು. ಆದ್ದರಿಂದ ಆಕೆಗೆ ಚೆಕಪ್ ಮಾಡಿಸಿ ಕನ್ನಡಕ ಕೊಡಿಸಿದಳು. ಚಪ್ಪಲಿ, ಬೆಳ್ಳಗಾಗುತ್ತಿದ್ದ ಕೂದಲಿಗೆ ಹೇರ್ ಡೈ, ಅಂಜಲಿ ಆಫೀಸ್ಗೆ ಬೇಕಾದ ಒಂದಷ್ಟು ಬಟ್ಟೆಗಳು, ಅಮ್ಮನಿಗೆ ದಿನ ಉಡುವ ಸೀರೆಗಳು, ಅಡುಗೆ ಪಾತ್ರೆಗಳು, ಒಂದಿಷ್ಟು ದಿನಸಿ ಸಾಮಾನುಗಳನ್ನು ಕೊಂಡರು. ಅಷ್ಟಕ್ಕೆ ಬಹಳ ಹಣ ಖರ್ಚಾಗಿತ್ತು. ಈಗಿನ ಕಾಲದಲ್ಲಿ ದುಡ್ಡಿಗೆ ಬೆಲೆಯೇ ಇಲ್ಲದಂತಾಗಿದೆ. ಎಷ್ಟು ಖರ್ಚಾಗಿ ಹೋದವು. ನಾವಿಷ್ಟೊಂದು ಸಾಮಾನುಗಳನ್ನು ಕೊಳ್ಳಬಾರದಿತ್ತು ಎಂದಳು ಶೀಲಾ. ಹೋಗಲಿ ಬಿಡಮ್ಮ, ನಾವು ಇಷ್ಟೊಂದು ಖರ್ಚು ಯಾವತ್ತೂ ಮಾಡಿಲ್ಲವಲ್ಲ, ಅದಕ್ಕೆ ಹಾಗೆ ಅನ್ನಿಸುತ್ತದೆ. ಇನ್ನೇನು ಪ್ರತಿ ತಿಂಗಳು ಸಂಬಳ ಸಿಗುತ್ತದೆಯಲ್ಲವೇ, ಇನ್ಯಾಕೆ ಚಿಂತೆ ಎಂದು ಇಬ್ಬರು ಮಾತನಾಡುತ್ತಾ ಬರತೊಡಗಿದರು. ಅಮ್ಮ, ಬಹಳ ದಿನದಿಂದ ನಿನ್ನ ಕೈಯಲ್ಲಿ ಶಾವಿಗೆ ಪಾಯಸ ತಿನ್ನಬೇಕು ಎಂಬ ಆಸೆ, ಮಾಡಿಕೊಡ್ತೀಯಾ? ಖಂಡಿತ ಮಾಡಿಕೊಡ್ತೀನಿ, ನೀನು ಮೊದಲ ಸಂಬಳ ಬಂದ ಖುಷಿಗೆ ಎಂದಳು ಶೀಲಾ. ಎಲ್ಲ ಕಡೆ ಸುತ್ತಿ ಮನೆಗೆ ಬರುವಷ್ಟರಲ್ಲಿ ಸಂಜೆ 5 ಗಂಟೆ. ಅಂಜಲಿ ಸುಸ್ತು ಎನ್ನುತ್ತಾ ಮಲಗಿಬಿಟ್ಟಳು. ಶೀಲಾ ತಂದ ಸಾಮಾನುಗಳನ್ನೆಲ್ಲ ಜೋಡಿಸಿ ಬಿಸಿ ಬಿಸಿಯಾಗಿ ಅಡುಗೆ ಮಾಡಿದಳು. ಸಂಜೆ 8 ಗಂಟೆಗೆ ಅಂಜಲಿ ಅಂಜಲಿ ಎನ್ನುತ್ತಾ ಮಗಳನ್ನು ಎಬ್ಬಿಸಿದಳು. ಮುಖ ತೊಳೆದು ಬಾ, ಊಟ ಮಾಡೋಣ ಎಂದಳು. ಅಂಜಲಿ ಫ್ರೆಶ್ ಆಗಿ ಬರುವಷ್ಟರಲ್ಲಿ ಅಮ್ಮ ತಂದ ಹೊಸ ತಟ್ಟೆಗಳಲ್ಲಿ ವಿಶೇಷ ಊಟ ಸಿದ್ಧವಾಗಿತ್ತು. ಜೊತೆಗೆ ಅಂಜಲಿಯ ಇಷ್ಟದ ಶಾವಿಗೆ ಪಾಯಸ ಕೂಡ. ಇಬ್ಬರೂ ಬಹಳ ದಿನಗಳ ನಂತರ ಒಂದು ಒಳ್ಳೆಯ ಊಟವನ್ನು ಸವಿದರು. ಕಥೆ ಮುಂದುವರಿಯುವುದು. ಹೆಚ್ಚಿನ ವಿಡಿಯೋಗಳಿಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಕಥೆಯ ಎಲ್ಲ ಭಾಗಗಳಿಗಾಗಿ ಪ್ಲೇ ಲಿಸ್ಟ್ ಚೆಕ್ ಮಾಡಿ.